ಪ್ರೀತಿಯಿಂದ, ಪ್ರೀತಿಗಾಗಿ, ಪ್ರೀತಿಗೋಸ್ಕರ. ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಕಾಲೇಜು, ಮಧ್ಯಾಹ್ನ ಇನ್ನೊಂದು ಕಾಲೇಜು, ಸಂಜೆಯಾದರೆ ಮನೆಯಲ್ಲಿ ಚಿಕ್ಕ ಮಕ್ಕಳಿಗೆ ಟ್ಯೂಷನ್ ಎಂದುಕೊಂಡು ಆತನಿಗೆ ಸಮಯ ಕಳೆಯುತ್ತಿದ್ದುದೇ ಗೊತ್ತಾಗುತ್ತಿರಲಿಲ್ಲ. ಬೇಸಿಗೆ ರಜೆ ಸಮೀಪಿಸಿದ ತಕ್ಷಣ ಈ 2 ತಿಂಗಳನ್ನು ಹೇಗೆ ಕಳೆಯುವುದು ಎಂಬುದೇ ದೊಡ್ಡ ಚಿಂತೆಯಾಯಿತು. ರಜೆಯಲ್ಲಿ ಮಕ್ಕಳು ಟ್ಯೂಷನ್ಗೆ ಬರುವುದಿಲ್ಲ, ಪುಸ್ತಕಗಳನ್ನು ಖರೀದಿಸಿ ಓದುತ್ತಾ ಕುಳಿತರೂ ಕಾಲ ಕಳೆಯುವುದೇ ಒಂದು ದೊಡ್ಡ ಸಮಸ್ಯೆಯಾಗಲಿದೆ. ಬದಲಾಗಿ ಜ್ಞಾನಿಗಳ ಜೊತೆಗೆ ಅವರ ಶಿಷ್ಯನಾಗಿ ಇರಲೇ ಎಂದು ಯೋಚಿಸುತ್ತಿರುವಾಗ ಗೋಡೆಗಳ ಮೇಲೆ ಬೇಸಿಗೆ ರಜೆಯಲ್ಲಿ ಮಕ್ಕಳಿಗಾಗಿ ತರಬೇತಿ ಶಿಬಿರ ಎಂಬ ಜಾಹೀರಾತುಗಳನ್ನು ಅಂಟಿಸಿರುವುದು ಕಾಣಿಸಿತು. ತಾನು ಏಕೆ ಇಂತಹ ಶಿಬಿರವನ್ನು ನಡೆಸಬಾರದು ಎಂದು ಚಿಂತಿಸಿದ. ಇದರಿಂದ ನನಗೆ ಲಾಭ ಬರುವುದು ಬೇಕಾಗಿಲ್ಲ, ಮಕ್ಕಳ ಜೊತೆ ಆಟವಾಡುತ್ತಾ ಸಂತೋಷವಾಗಿರಬಹುದು ಎಂದು ಲೆಕ್ಕ ಹಾಕಿದ. ಆದರೆ ಪೋಷಕರು ಮಕ್ಕಳನ್ನು ಸುಲಭವಾಗಿ ನನ್ನ ಬಳಿ ಕಳುಹಿಸಿಕೊಡುತ್ತಾರೆಯೇ? ಉಚಿತ ತರಬೇತಿ ನೀಡಿದರೆ ಮಕ್ಕಳು ಬರಬಹುದು ಎಂದುಕೊಂಡು ಗೆಳೆಯರಾದ ಗುರು ಸರ್ವೇತರ ಬಳಿ ಚರ್ಚೆ ಮಾಡಿದೆ. ಆಗ ಗುರು ಜನರು ಈಗ ಬುದ್ಧಿವಂತರಾಗಿದ್ದಾರೆ. ನೀವು ಉಚಿತ ಎಂದು ಹೇಳಿದರೆ ಯಾರೂ ಬರುವುದಿಲ್ಲ, ಏಕೆಂದರೆ ಈಗ ಎಲ್ಲ ಪೋಷಕರು ಹಣ ಖರ್ಚಾದರೂ ತಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯೆ ಸಿಗಬೇಕು ಎಂದು ಹವಣಿಸುತ್ತಾರೆ. ಬೇರೆ ಏನಾದರೂ ಯೋಚಿಸಿ ಎಂದ. ಅವರ ಸಲಹೆ ಸರಿಯಾಗಿತ್ತು. ಪುಣ್ಯವಂತ ತನ್ನ ಶಿಬಿರದ ನೀಲನಕ್ಷೆ ಸಿದ್ಧಪಡಿಸಿದ. ಯೋಚಿಸುತ್ತಾ ಕುಳಿತಿರುವಾಗ ಪಕ್ಕದ ಮನೆಯ ತಂದೆಯೊಬ್ಬ ತನ್ನ ಮಗುವಿಗೆ ಜೋರಾಗಿ ಹೊಡೆಯುತ್ತಿದ್ದ. ಆ ಮಗು ಹಠ ಮಾಡುತ್ತಲೇ ಇತ್ತು. ಆ ದೃಶ್ಯವನ್ನು ನೋಡಿದ ಪುಣ್ಯವಂತನಿಗೆ ಪುಸ್ತಕದಲ್ಲಿ ಓದಿದ ಒಂದು ಕತೆ ನೆನಪಾಯಿತು. ಅತ್ತೆ ಸೊಸೆ ಇಬ್ಬರೂ ಪ್ರತಿದಿನ ಕಚ್ಚಾಡುತ್ತಿದ್ದರು. ತನ್ನ ಅತ್ತೆ ಬೇಗ ಸತ್ತರೆ ತನಗೆ ತಾನು ಈ ಸಮಸ್ಯೆಯಿಂದ ಮುಕ್ತಳಾಗಬಹುದು ಎಂದು ಸೊಸೆ ತೀರ್ಮಾನಿಸಿದಳು. ಅದಕ್ಕಾಗಿ ತನ್ನ ತವರು ಮನೆಗೆ ಹೋದಳು. ಆಕೆಯ ತಂದೆ ಪ್ರಖ್ಯಾತ ವೈದ್ಯರಾಗಿದ್ದ. ತನ್ನ ತಂದೆಯ ಬಳಿ, ನನ್ನ ಅತ್ತೆ ಸಾಯುವವರೆಗೆ ನನಗೆ ನೆಮ್ಮದಿಯಿಲ್ಲ, ಹೇಗಾದರೂ ಮಾಡಿ ಅವಳು ಬೇಗ ಸಾಯುವಂತೆ ಮಾತ್ರೆಗಳನ್ನು ಕೊಡು, ಇಲ್ಲವಾದರೆ ನಾನು ನನ್ನ ಗಂಡನ ಮನೆಗೆ ಹೋಗುವುದೇ ಇಲ್ಲ ಎಂದಳು. ತನ್ನ ಮಗಳ ಸಮಸ್ಯೆ ಬಗೆಹರಿದರೆ ಸಾಕು ಎಂದು ತೀರ್ಮಾನಿಸಿದ ತಂದೆ ಕೆಲವು ಮಾತ್ರೆಗಳನ್ನು ಕೊಟ್ಟ, ಜೊತೆಗೊಂದಿಷ್ಟು ಸಲಹೆ ನೀಡಿದ. ಈ ಮಾತ್ರೆಗಳನ್ನು ಪ್ರತಿನಿತ್ಯ ಊಟದಲ್ಲಿ ಮಿಶ್ರ ಮಾಡಿ ತಿನ್ನಿಸು. ಆದರೆ ನೀನು ಪ್ರತಿನಿತ್ಯ ಕಚ್ಚಾಡುತ್ತಲೇ ತಿನ್ನಿಸಲು ಹೋದರೆ ಆಕೆ ತಿನ್ನುವುದಿಲ್ಲ. ಅದಕ್ಕಾಗಿ ಆಕೆಯನ್ನು ಪ್ರೀತಿಯಿಂದ ಮಾತನಾಡಿಸು, ಪ್ರೀತಿಯಿಂದ ಅವಳ ಸೇವೆ ಮಾಡು. ಹೇಗಿದ್ದರೂ 1 ತಿಂಗಳವರೆಗೆ ಈ ಮಾತ್ರೆ ಕೊಟ್ಟರೆ ನಿನ್ನ ಅತ್ತೆ ಸಾವನ್ನಪ್ಪುತ್ತಾಳೆ. ಇದರಿಂದ ನಿನ್ನ ಅತ್ತೆಗೆ ಯಾವ ಅನುಮಾನವೂ ಬರದೆ ಪ್ರತಿನಿತ್ಯ ನೀನು ಕೊಟ್ಟಿದ್ದನ್ನು ತಿಂದು ಸಾಯುತ್ತಾಳೆ ಎಂದು ವೈದ್ಯ ಹೇಳಿದರು. ಗಂಡನ ಮನೆಗೆ ಬಂದ ಸೊಸೆ ಅತ್ತೆಯನ್ನು ಪ್ರೀತಿಯ ನಾಟಕ ಆರಂಭಿಸಿದಳು. ತಾನೇ ಅಡಿಗೆ ಮಾಡಿ ಅತ್ತೆಯನ್ನು ಉಪಚರಿಸಿದಳು. ಮೊದಲ ದಿನ ಅತ್ತೆಗೆ ಪ್ರೀತಿಯಿಂದಲೇ ಬಡಿಸಲು ಹೋದರೂ ಸೊಸೆಯ ಪ್ರೀತಿಯ ಮಾತುಗಳನ್ನು ತಿರಸ್ಕರಿಸಿ ಆಕೆ ಕೊಟ್ಟ ಮಾತ್ರೆ ಹಾಕಿದ ಅನ್ನ ತಿನ್ನಲಿಲ್ಲ. ಹಠ ಬಿಡದ ಸೊಸೆ ತನ್ನ ಪ್ರೀತಿಯ ನಾಟಕವನ್ನು ಮುಂದುವರಿಸಿದಳು. ಮಾರನೇ ದಿನ ಅತ್ತೆ ಸೊಸೆ ಕೊಟ್ಟಿದ್ದನ್ನು ತಿಂದಳು. 1 ವಾರ ಕಳೆಯಿತು. ಪ್ರತಿದಿನ ಸೊಸೆ ಅತ್ತೆಯನ್ನು ಪ್ರೀತಿಯಿಂದ ಕೊಂಡಾಡಿ ಊಟದಲ್ಲಿ ಮಾತ್ರ ಹಾಕಿ ತಿನ್ನಿಸುತ್ತಲೇ ಇದ್ದಳು. ವಾರದ ನಂತರ ಅತ್ತೆ ತನ್ನ ಸೊಸೆಯ ಮೇಲೆ ಪ್ರೀತಿ ತೋರಿಸಲು ಆರಂಭಿಸಿದಳು. ಒಂದು ದಿನ ಅತ್ತೆಯೇ ಸೊಸೆಯನ್ನು ಕುಳ್ಳಿರಿಸಿ ರುಚಿಯಾಗಿ ಅಡಿಗೆ ಮಾಡಿದಳು. ತಾನು ಮಾತ್ರೆ ಹಾಕುವುದು ಎಲ್ಲಿ ತಪ್ಪಿ ಹೋಗುತ್ತದೆಯೋ ಎಂದು ಗಾಬರಿಗೊಂಡ ಸೊಸೆ ತಾನೇ ಬಡಿಸುತ್ತೇನೆ ಎಂದು ಹೇಳಿ ಮಾತ್ರೆ ಹಾಕಿಕೊಂಡು ಅತ್ತೆ ಮಾಡಿಟ್ಟ ಅಡುಗೆಯನ್ನು ತಂದು ಬಡಿಸಿದಳು. ಇನ್ನೊಂದು ವಾರ ಕಳೆಯುವುದರೊಳಗೆ ಸೊಸೆ ಅತ್ತೆಗೆ ಊಟದಲ್ಲಿ ವಿಷ ಹಾಕುವುದೇ ಮರೆತು ಹೋಯಿತು. 1 ತಿಂಗಳು ಸಮೀಪಿಸುತ್ತಿದ್ದಂತೆಯೇ ಸೊಸೆ ತನ್ನ ತಂದೆಯ ಬಳಿ ಹೋದಳು. ತನ್ನ ತಂದೆಗೆ, ಅಪ್ಪ, ನಾನು ತುಂಬಾ ತಪ್ಪು ಮಾಡಿದೆ. ದೇವರಂತಹ ನನ್ನ ಅತ್ತೆಗೆ ವಿಷ ಹಾಕಿ ಕೊಲ್ಲುತ್ತಿದ್ದೇನೆ. ಈಗ ನನ್ನ ಅತ್ತೆ ಸತ್ತರೆ ಅದನ್ನು ನನ್ನಿಂದ ಸಹಿಸಿಕೊಳ್ಳಲು ಸಾಧ್ಯವಿಲ್ಲ. ಹೇಗಾದರೂ ಮಾಡಿ ನನ್ನ ಅತ್ತೆಯನ್ನು ಉಳಿಸಿಕೊಡು ಎಂದು ಅಳುತ್ತಾ ತನ್ನ ತಂದೆ ಎದುರು ಕೈ ಮುಗಿದು ನಿಂತಳು. ಆಗ ವೈದ್ಯರು ಮಗಳ ತಲೆ ಸವರುತ್ತಾ, ಗಾಬರಿಯಾಗಬೇಡ, ನಾನೊಬ್ಬ ವೈದ್ಯನಾಗಿ ಕೊಲ್ಲುವ ಕೆಲಸ ಮಾಡಲು ಸಾಧ್ಯವಿಲ್ಲ. ನಾನು ಕೊಟ್ಟಿದ್ದು ವಿಷದ ಮಾತ್ರೆಯಲ್ಲ, ಪೌಷ್ಟಿಕಾಂಶವನ್ನು ಹೆಚ್ಚಿಸುವ ಮಾತ್ರೆ. ನಿನ್ನ ಅತ್ತೆಗೆ ವಯಸ್ಸಿನ ಸಹಜವಾಗಿ ಶಕ್ತಿಹೀನವಾಗಿ ಆಲಸ್ಯ ಬೆಳೆದಿತ್ತು. ಮಾತ್ರೆ ಆಕೆಯ ಶಕ್ತಿಯನ್ನು ವೃದ್ಧಿಸಿತು. ಅದಕ್ಕೆ ನಿನ್ನ ಪ್ರೀತಿಯೂ ಕಾಣಿಕೆಯಾಗಿ ಸೇರಿಕೊಂಡಿತು. ಹಾಗೆಯೇ ನಿನ್ನ ಮನಸ್ಸಿನೊಳಗಿದ್ದ ದ್ವೇಷ ನೀನು ಪ್ರೀತಿಯ ನಾಟಕವಾಡುತ್ತಲೇ ನಿಜವಾಗಿಯೂ ನೀನು ಆಕೆಯನ್ನು ಪ್ರೀತಿಸುವಂತೆ ಮಾಡಿತು. ಪ್ರೀತಿಯಿಂದ ನಾವು ಎಲ್ಲವನ್ನೂ ಗೆಲ್ಲಬಹುದು. ಪ್ರೀತಿಯಿಂದ ನೀನು ವಿಷವನ್ನು ಕೊಟ್ಟರೂ ಅದು ಅಮೃತವೇ ಆಗುತ್ತದೆ. ಪ್ರೀತಿಯಿಂದ ಗೆಲ್ಲಲಾಗದ ಯಾವ ಜೀವಿಯೂ ಈ ಪ್ರಪಂಚದಲ್ಲಿ ಇಲ್ಲ ಎಂದು ಹೇಳಿ ಕಳುಹಿಸಿದ ನಂತರ ಅತ್ತೆ ಸೊಸೆ ಅನ್ಯೋನ್ಯವಾಗಿಯೇ ಉಳಿದರು. ಈ ಕಥೆ ನೆನಪು ಮಾಡಿಕೊಂಡ ಪುಣ್ಯವಂತನಿಗೆ, ಹೌದು, ನಾನು ಪ್ರೀತಿಯಿಂದ ಮಕ್ಕಳಿಗೆ ಎಲ್ಲವನ್ನೂ ಕಲಿಸಲು ಸಾಧ್ಯವಿದೆ. ಪ್ರೀತಿಯಿಂದ ಎಲ್ಲವನ್ನೂ ಗೆಲ್ಲಲು ಸಾಧ್ಯವಿದೆ ಎಂಬುದನ್ನು ಸಾಧಿಸಿ ತೋರಿಸಬೇಕು ಎಂದು ತೀರ್ಮಾನಿಸಿದ ಜೊತೆಗೆ ಮನಸ್ಸಿನಲ್ಲಿ ಸದಾ ಮಕ್ಕಳು ನನ್ನ ಜೊತೆ ಇರಬೇಕು. ಅವರಿಗೆ ನಾನು ನನ್ನಲ್ಲಿರುವ ಎಲ್ಲಾ ಪ್ರತಿಭೆಯನ್ನು ಧಾರೆಯೆರಬೇಕು. ಅವರಿಗೆ ಎಲ್ಲಿಯೂ ಸಿಗದ ಸಂತೋಷ ಇಲ್ಲಿ ಸಿಗುವಂತೆ ಮಾಡಬೇಕು ಎಂಬುದೇ ಇತ್ತು.
ಅಂತಹ ತರಬೇತಿಯನ್ನು ನೀಡಬೇಕೆಂದರೆ ತರಬೇತಿಯಲ್ಲಿ ಏನೆಲ್ಲ ಇರಬೇಕು ಎಂಬುದರ ಬಗ್ಗೆ ಕನಸು ಕಂಡ ಪ್ರೀತಿಯಿಂದಲೇ ಮಕ್ಕಳ ಪ್ರೀತಿಗಾಗಿ ಪ್ರೀತಿಗೋಸ್ಕರ ಮತ್ತೊಂದು ಹೋರಾಟಕ್ಕೆ ಸಿದ್ಧನಾದ. ಯಶಸ್ಸಿಗಾಗಿ ಹಂಬಲಿಸಬೇಡ, ಕಾಯಕಕ್ಕಾಗಿ ಹಂಬಲಿಸು. ಯುದ್ಧಕ್ಕೆ ಸದಾ ಸಿದ್ಧನಾಗಿರು. ಬೇಸಿಗೆ ಶಿಬಿರ ನಡೆಸುತ್ತೇನೆ ಎಂದು ಹೊರಟ ಪುಣ್ಯವಂತ ಅದರ ಬಗ್ಗೆ ಪ್ರಚಾರ ನೀಡುವುದಕ್ಕೆ ಸಮಯ ಮೀರಿ ಹೋಗಿ. ಆತನ ಮನಸ್ಸಿನಲ್ಲಿ ಈ ಯೋಚನೆ ಹೊಳೆಯುವಷ್ಟರಲ್ಲಿ ಬೇರೆಡೆ ದಾಖಲಾತಿ ಆರಂಭವಾಗಿದ್ದವು. ಆದರೂ ಪುಣ್ಯವಂತ ಪ್ರಚಾರ ಆರಂಭಿಸಿದ. ಅವನ ಪ್ರಚಾರ ಹೀಗಿತ್ತು: ಮಕ್ಕಳು ಕೇವಲ 2 ತಿಂಗಳಲ್ಲಿ ಅದ್ವಿತೀಯ ಜ್ಞಾಪಕ ಶಕ್ತಿ ಹೊಂದುತ್ತಾರೆ. ಕೇವಲ 2 ತಿಂಗಳಲ್ಲಿ ಅವರು ಮುಂದಿನ 2 ವರ್ಷಗಳಲ್ಲಿ ಅಭ್ಯಾಸ ಮಾಡಬೇಕಾಗಿರುವ ಪಠ್ಯವನ್ನು ಪುಸ್ತಕ ನೋಡದೆ ಎಲ್ಲರೆದುರು ಪಾಠ ಮಾಡಿ ತೋರಿಸುತ್ತಾರೆ. ಜನರಿಗೆ ನಂಬಲು ಸಾಧ್ಯವಿಲ್ಲದಂತೆ ಇವನ ಪ್ರಚಾರದ ವೈಖರಿ ಇತ್ತು. ಕೆಲವರು ಪರೀಕ್ಷಿಸಿ ನೋಡೋಣ ಎಂದು ಬಂದರು. ಕೆಲವರು ಈತ ಹೇಳುವುದೆಲ್ಲ ಸುಳ್ಳು ಎಂದು ತಮ್ಮಷ್ಟಕ್ಕೆ ತೀರ್ಮಾನಿಸಿಕೊಂಡು ಈತನ ಡೋಂಗಿತನವನ್ನು ಹೊರಗೆಳೆಯೋಣ ಎಂದುಕೊಂಡು ಬಂದರು. ಹೀಗೆ ಹಲವು ವಿದ್ಯಾರ್ಥಿಗಳು ಅಲ್ಲಿ ದಾಖಲಾದರು. ಆದರೂ ಆತನ ಯೋಜನೆಗೆ ವಿದ್ಯಾರ್ಥಿಗಳಿಂದ ಬಂದ ಹಣ ಖರ್ಚನ್ನು ಸರಿದೂಗಿಸಲು ಸಾಧ್ಯವಿರಲಿಲ್ಲ. ತಡವಾಗಿ ಪ್ರಚಾರ ಆರಂಭಿಸಿದ್ದರಿಂದ ವಿದ್ಯಾರ್ಥಿಗಳ ದಾಖಲಾತಿ ಕಡಿಮೆ ಪ್ರಮಾಣದಲ್ಲಿಯೇ ಜರುಗಿತು. ಪುಣ್ಯವಂತ ಮತ್ತೊಮ್ಮೆ ಮುಳುಗಲು ಸಿದ್ಧನಾಗಿದ್ದ. ಪುಣ್ಯವಂತನ ಪರಿಸ್ಥಿತಿ ಕೋತಿಯ ಕಥೆಯನ್ನು ನೆನಪಿಸುತ್ತದೆ. ಒಂದು ಕೋತಿ ತನ್ನ ಪುಟ್ಟ ಮರಿಯನ್ನು ಕಂಕುಳಲ್ಲಿಟ್ಟುಕೊಂಡು ನೀರು ಕುಡಿಯಲು ನದಿ ತೀರಕ್ಕೆ ಹೋಗುತ್ತದೆ. ಇದ್ದಕ್ಕಿದ್ದಂತೆ ಪ್ರವಾಹ ಬಂದಾಗ ನೀರು ತನ್ನ ಮೂಗಿನವರೆಗೆ ಬರುವವರೆಗೂ ಮಗುವನ್ನು ತಲೆಯ ಮೇಲೆ ಕೂರಿಸಿಕೊಂಡಿರುತ್ತದೆ. ನೀರು ಮತ್ತಷ್ಟು ಹೆಚ್ಚಾದಾಗ ತನ್ನ ಮಗುವನ್ನೇ ತನ್ನ ಕಾಲ ಅಡಿಯಲ್ಲಿ ಹಾಕಿಕೊಂಡು ಅದರ ಮೇಲೆ ತಾನು ನಿಂತು ತನ್ನ ಜೀವವನ್ನು ಉಳಿಸಿಕೊಳ್ಳಲು ಹೋರಾಡುತ್ತದೆ. ಇದೊಂದು ಪ್ರಚಲಿತ ನೀತಿ ಕಥೆ. ಇದನ್ನು ಕೆಲವರು ಚೆನ್ನಾಗಿಯೇ ಬಳಸಿಕೊಳ್ಳುತ್ತಾರೆ, ಏಕೆಂದರೆ ಅವರ ಬುದ್ಧಿಮಟ್ಟವು ಕೋತಿಗಳ ಬುದ್ಧಿ ಮಟ್ಟಕ್ಕಿಂತ ಹೆಚ್ಚಾಗಿರಲು ಸಾಧ್ಯವಿಲ್ಲ. ಕೋತಿಗೆ ನೀರು ಕುಡಿಯಲು ಹೋಗುವಾಗಲೇ ಪ್ರವಾಹ ಬರುವುದನ್ನು ಅರ್ಥಮಾಡಿಕೊಳ್ಳುವ ಶಕ್ತಿಯಿಲ್ಲ. ಒಂದು ವೇಳೆ ಹೋದರೂ ಪ್ರವಾಹ ಬರುವುದನ್ನು ನೋಡಿ ಓಡಿ ಹೋಗಿ ದಡ ಸೇರಿಕೊಳ್ಳಬಹುದಿತ್ತು. ಇನ್ನೂ ತಡವಾದರೂ ಈಜಿ ದಡ ಸೇರಬಹುದಿತ್ತು. ಈಜು ಬರದಿದ್ದರೂ ನೀರು ಕುತ್ತಿಗೆಯವರೆಗೆ ಬರುವವರೆಗೂ ಕಾಲಿನಿಂದ ನಡೆದೇ ದಡ ಸೇರಲು ಅವಕಾಶವಿರುತ್ತಾ? ಆದರೆ ಈ ಯಾವ ಅವಕಾಶಗಳನ್ನು ಬಳಸಿಕೊಳ್ಳದೆ ಕೋತಿ ನೀರು ಬಂದ ತಕ್ಷಣ ಇದ್ದಲ್ಲಿಯೇ ನಿಂತು ಬಿಡುತ್ತದೆ. ಮನುಷ್ಯ ಬುದ್ಧಿವಂತ ಇರುವ ಅವಕಾಶವನ್ನು ಚೆನ್ನಾಗಿ ಬಳಸಿಕೊಳ್ಳುತ್ತಾನೆ. ಕೆಲವರು ಅದನ್ನು ಹೇಗೆ ಬಳಸಿಕೊಳ್ಳುತ್ತಾರೆ ಎಂದರೆ, ಪ್ರವಾಹ ಬರುತ್ತಿದೆ ಎಂಬ ಸುದ್ದಿ ಕೇಳಿದ ತಕ್ಷಣ ತಮ್ಮ ಮಗುವನ್ನೇ ಕಾಲ ಕೆಳಗೆ ಹಾಕಿಕೊಂಡು ಎತ್ತರ ಮಾಡಿಕೊಂಡು ನಿಲ್ಲುತ್ತಾರೆ. ದಡದಲ್ಲಿಯೇ ಇದ್ದರೂ ಓಡಲು ಆರಂಭಿಸುತ್ತಾರೆ. ಅವರ ಅತಿ ಬುದ್ಧಿವಂತಿಕೆಯನ್ನು ಮೆಚ್ಚಿಕೊಳ್ಳಲೇಬೇಕು. ಆದರೆ ಪುಣ್ಯವಂತ ಕೋತಿಗಿಂತಲೂ ಹೀನನಾದ. ಏಕೆಂದರೆ ತಾನು ಮುಳುಗುತ್ತೇನೆ ಎಂದು ಗೊತ್ತಾದ ಮೇಲೆ ಕೋತಿ ತನ್ನ ಮರಿಯನ್ನಾದರೂ ಕಾಲ ಕೆಳಗೆ ಹಾಕಿಕೊಂಡು ನಿಲ್ಲುತ್ತದೆ. ಆದರೆ ಈತ ತಾನು ಮುಳುಗುತ್ತಿದ್ದರೂ ತನ್ನ ಹೊಟ್ಟೆಯೊಳಗೆ ನೀರು ಸೇರಿ ಉಸಿರು ನಿಲ್ಲುವವರೆಗೆ ಮರಿಯನ್ನು ಮೇಲೆತ್ತಿ ಹಿಡಿಯುವ ಸಾಹಸ ಮಾಡುತ್ತಿದ್ದ. ಮುಖ್ಯ 4 ವಿಷಯಗಳನ್ನು ಬೋಧಿಸಲು ಉತ್ತಮ ಶಿಕ್ಷಕರನ್ನು ನೇಮಕ ಮಾಡಿಕೊಂಡ. ಮಕ್ಕಳು ಸದಾ ಲವಲವಿಕೆಯಿಂದ ವಿದ್ಯಾಭ್ಯಾಸ ಮಾಡಲು ಕರಾಟೆ, ಡ್ಯಾನ್ಸ್ ಪರಿಣಿತರನ್ನು ಕರೆಸಿದ. ಒಮ್ಮೆ ಪೋಷಕರನ್ನು ಕರೆದು ಮಕ್ಕಳೊಂದಿಗೆ ತಂದೆ ತಾಯಿಗಳು ಹೇಗೆ ನಡೆದುಕೊಳ್ಳಬೇಕು ಎಂಬ ಬಗ್ಗೆ ವ್ಯಕ್ತಿತ್ವ ವಿಕಸನ ತರಬೇತುದಾರರಿಂದ ತರಬೇತಿ ನಡೆಸಿದ. ಪ್ರತಿ ವಾರದಿಂದ ವಾರಕ್ಕೆ ತನ್ನ ಖರ್ಚು ಹೆಚ್ಚಾಗುತ್ತಾ ತಾನು ಮುಳುಗುತ್ತೇನೆ ಎಂಬ ಲೆಕ್ಕಾಚಾರ ಇದ್ದರೂ ಮಕ್ಕಳಿಗೆ ಪಾಠ ಹೇಳುತ್ತಾ ಸಂತೋಷದಿಂದಿದ್ದ. ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಧ್ಯಾನ, ಪ್ರಾಣಾಯಾಮ, ನೀತಿ ಕಥೆ, ಬದುಕಿನ ಕಥೆಗಳನ್ನು ಹೇಳುತ್ತಾ ಮಕ್ಕಳನ್ನು ಮಾನಸಿಕವಾಗಿ ಶಕ್ತರನ್ನಾಗಿಸುತ್ತಲೇ ಅವರ ಜ್ಞಾಪಕ ಶಕ್ತಿ ಹೆಚ್ಚಲು ಎಲ್ಲಾ ರೀತಿಯ ಶ್ರಮ ಹಾಕಿದ. ಬೆಳಿಗ್ಗೆ ಬಂದ ಮಕ್ಕಳು ಸಂಜೆಯಾದರೂ ಮನೆಗೆ ಹೋಗಲು ಇಚ್ಛೆ ಪಡುತ್ತಿರಲಿಲ್ಲ. ಹೀಗೆ 2 ತಿಂಗಳು ಕಳೆಯಿತು. ಈಗಾಗಲೇ ಖರ್ಚಿನಿಂದ ಆತ ಮುಳುಗಿ ಹೋಗಿದ್ದರೂ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿಯೇ ಹಮ್ಮಿಕೊಂಡ. ನಮ್ಮ ಮಕ್ಕಳ ಪ್ರತಿಭೆಯನ್ನು ಪ್ರದರ್ಶಿಸಬೇಕು ಎಂಬುದಷ್ಟೇ ಆತನ ಉದ್ದೇಶವಾಗಿತ್ತು. ಪುಣ್ಯವಂತ ಎಷ್ಟೇ ಪ್ರಯತ್ನಿಸಿದರೂ ಆತನ ಪಾಲಿಗೆ ಸೋಲು ಎಂಬುದು ಶಾಶ್ವತವಾಗಿತ್ತು. ಶಿಬಿರ ಮುಗಿಯುವುದರೊಳಗೆ ಆತ ಸಾಲದೊಳಗೆ ಬಿದ್ದಿದ್ದ. ಸರಿಯಾದ ಹದಕ್ಕೆ ಬಿತ್ತಿದ ಬೀಜ ಫಲ ಕೊಡಲೇಬೇಕು.